ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸರ್ವಶಕ್ತೇಕಂ ಸರ್ವಪೂರ್ಣಂ ಸರ್ವದೈವಿ ಸುಪ್ರೇಷ್ಠಂ. ಏನಾಯಿತು? ನಚ ಅನ್ನಮಯಾದೀನಾಂ ಅಬ್ರಹ್ಮತ್ವೇ ಕಿಂಚಿನ್ಮಾನಂ. ಅವ್ರೇನು ಹೇಳಿದ್ದಾರೆ? ಅನ್ನಮಯ ಇದು ಕೂಡ ಬ್ರಹ್ಮನಲ್ಲ ಅಂತ ಅವ್ರ ವಾದ. ಅದಕ್ಕೆ ಹೇಳ್ತಾರೆ ಆಧಾರ ಇಲ್ಲ ಅಲ್ಲ ಅಂತ ಹೇಳಬಾರ್ದು. ಏ ಅನ್ನಂ ಬ್ರಹ್ಮ ಉಪಾಸತೆ, ಏ ಪ್ರಾಣಂ ಬ್ರಹ್ಮ ಉಪಾಸತೆ, ಆನಂದಂ ಬ್ರಹ್ಮಣೋ ವಿದ್ವಾನ್, ವಿಜ್ಞಾನಂ ಬ್ರಹ್ಮ ಚ ಚೇದ್ವೇತ, ಅಸ್ತಿ ಬ್ರಹ್ಮೇತಿ ಚೇದ್ವೇತ, ಅಧೀಹಿ ಭಗವೋ ಬ್ರಹ್ಮೇತಿ, ತಸ್ಮಾ ಏತತ್ ಪ್ರೋವಾಚ ಅನ್ನಂ ಪ್ರಾಣಂ ಚಕ್ಷುಶ್ರೋತ್ರಂ ಮನೋವಾಚಮಿತಿ ಇತ್ಯಾದಿನ ಬ್ರಹ್ಮಶಬ್ದೇನ ಉಕ್ತತ್ವಾಚ್ಯ. ಇದೇ ಉಪನಿಷತ್ತಿನಲ್ಲಿ ಐದನ್ನೂ ಕೂಡ ಬ್ರಹ್ಮ ಬ್ರಹ್ಮ ಅಂತ ಕರೆದಿರೋದ್ರಿಂದ ಐದು ಕೂಡ ಬ್ರಹ್ಮ ರೂಪಗಡೆ ಹೊರತು ಬೇರೆ ಅಲ್ಲ ಎಂಬ ಸಿದ್ಧಾಂತ ಅಲ್ಲೇ ಇದೆ. ಇಂಟರ್ನಲ್ ಎವಿಡೆನ್ಸ್ ಇದು, ಬೇರೆ ಕಡೆ ಆಧಾರ ಬೇಕಿಲ್ಲ. ಎಲ್ಲಿದೆ? ಎಲ್ಲಿದೆ? ಭಗವದ್ಗೀತಾ ಇದೆ. ಭಗವಾನ್ ಯಾರಪ್ಪ? ಭಗವದ್ಗೀತೆ ಹೇಳಿದ ಭಗವಾನ್ ಯಾರು? ಕೃಷ್ಣನೇ ಅಂತ. ಕೃಷ್ಣ ಮೊದಲಿಂದ ಹೇಳಿ ಕೃಷ್ಣ ಅಂತ ಅರ್ಜುನ ಕೇಳ್ತಾರೆ, ಕೃಷ್ಣ ಹೇಳು ಅಂತ ಕೇಳ್ತಾರೆ. ಆದ್ದರಿಂದ ಕೃಷ್ಣನೇ ಭಗವಾನ್, ಗೊಂದಲಕ್ಕೆ ಅವಕಾಶ ಇಲ್ಲ. ಅದೇ ರೀತಿಯಲ್ಲಿ ಬ್ರಹ್ಮಶಬ್ದ ಉಪಯೋಗಿಸಿಬಿಟ್ಟು ಪ್ರತಿಯೊಂದಕ್ಕೂ ಬ್ರಹ್ಮಶಬ್ದ ಐದಕ್ಕೂ ಉಪಯೋಗಿಸಿರೋದ್ರಿಂದ ಐದು ಪರಮಾತ್ಮ ರೂಪಗಡೆಯಾಗಿವೆ ಹೊರತು ಬೇರೆ ಅಲ್ಲ. ನಚ ಲೌಕಿಕಾನ್ಯಸ್ಯದ ಅರ್ಥತ್ವ. ಇಲ್ಲಿ ಅನ್ನ ಅಂದರೆ ಅನ್ನ, ವಿಜ್ಞಾನ ಅಂದರೆ ವಿಜ್ಞಾನ, ಮನಸ್ಸು ಅಂದರೆ ಮನಸ್ಸು. ಕೆಲವು ಹಾಗೆ ತಿಳ್ಕೊಬಾರ್ದು. ಎಲ್ಲದಕ್ಕೂ ಅಭಿಮಾನಿ ದೇವತೆಯೇ ತೊಗೊಂಡಿರೋದಿಲ್ಲ. ಡಿ ಸಿ ಆಫೀಸ್ಗಿಂತ ತಾಲೂಕು ಇದು ದೊಡ್ಡದು. ಯಾವುದೋ ಡಿ ಸಿ ಆಫೀಸ್ಗಿಂತ ತಾಲೂಕು ಆಫೀಸ್ ಚಿಕ್ಕದು, ತಹಸೀಲ್ದಾರ್ ಇದು ದೊಡ್ಡದು ಅಂತ ಹೇಳಿದ. ಈಗ ಹೋಗಿ ನೋಡಿ ಬರ್ತಾರೆ, ತಾಲೂಕು ಆಫೀಸ್ ದೊಡ್ಡ ಬಿಲ್ಡಿಂಗ್ ಯಾವುದೋ ಊರಲ್ಲಿ, ಡಿ ಸಿ ಆಫೀಸ್ ಎಷ್ಟಿದೆ? ಯಾವ್ದು ದೊಡ್ಡದೀಗ? ಡಿ ಸಿ ಆಫೀಸೇ ದೊಡ್ಡದು. ಅದು ಒಂದು ಕೋಣೆ ಇದ್ದರೂ ಕೂಡ ಅದು ಯಾಕೆ ಪವರ್ ಇರೋದು ಯಾವುದಕ್ಕೆ ಜಾಸ್ತಿ ಇದೆ? ಅದಕ್ಕೆ ಎಷ್ಟೊತ್ತರ ಪಿ ಯು ಕಾಲೇಜ್, ದೊಡ್ಡ ಪಿ ಯು ಕಾಲೇಜ್ ಇರುತ್ತೆ, ದೊಡ್ಡ ಹೈಸ್ಕೂಲ್ ಬಿಲ್ಡಿಂಗು. ಹೊಸ ಕಾಲೇಜ್ ಓಪನ್ ಆಗಿರುತ್ತೆ, ಇಷ್ಟೇ ಬಿಲ್ಡಿಂಗ್ ಇರುತ್ತೆ. ಡಿಗ್ರಿ ಕಾಲೇಜ್, ಕೆಲವು ಯೂನಿವರ್ಸಿಟಿ ಹೆಡ್ ಕ್ವಾರ್ಟರ್ಸು ದೊಡ್ಡ ಏನು ಮಾಡ್ತೀವಿ, ಇಷ್ಟೇ ಇರುತ್ತೆ. ಬಟ್ ಅದು ಬಿಲ್ಡಿಂಗ್ ವ್ಯತ್ಯಾಸ ಯಾವುದಕ್ಕೆ ಕೌಂಟ್ ಆಗೋದಿಲ್ಲ, ಪವರಿಗೆ ಕೌಂಟ್ ಆಗಲ್ಲ. ಆದ್ದರಿಂದ ಎಂದು ಹಾಗೆ ಹೇಳಬಾರ್ದು. ಇವರು ಅದನ್ನು ನೋಡಿದ್ರೆ ಮೆಕ್ಯಾನಿಕಲಿ ನೋಡ್ತಾರೆ, ಪಂಜಿತ ಆಗಿಬಿಡುತ್ತೆ. ನಚ ಲೌಕಿಕಾನ್ಯಸ್ಯ ಅತೃತ್ವಮಸ್ತಿ. ಲೌಕಿಕ ಅನ್ನಕ್ಕೆ ಅತೃತ್ವ ಇಲ್ಲ. ಏನು ಅಂದರೆ ಹೇಳ್ತಾರೆ, ಏ ಅನ್ಯಥಾ ವಿದುಹು ತೇ ಅನ್ಯ ರಾಜಾನಃ ತೇ ಕ್ಷಯ್ಯಲೋಕ ಭವಂತಿ. ಯಾರು ಬೇರೆ ಹೇಳ್ತಾರಲ್ಲ ಎಂದು ಅವರಿಗೆ ಕ್ಷಯ್ಯಲೋಕ ಅಂದರೆ ಕ್ಷಯವಾಗ ಲೋಕಕ್ಕೆ ಹೋಗ್ತಾರೆ ಹೊರತು ನಿತ್ಯ ಲೋಕ ಮೋಕ್ಷ ಸಿಗೋದಿಲ್ಲ. ಇತಿ ಶ್ರುತೇ ಅವಿದ್ಯಮಾನ ಉಪಾಸನಾತ್ ದೋಷಾವಗತೇಶ್ಚ. ನಮ್ಮದೊಂದು ವಾದ ಇದೆ. ಎಲ್ಲರೂ ತಮ್ಮಿತು ಅರ್ಥ ಹೇಳ್ತಾರೆ, ಸುಮ್ಮನೆ ಕೇಳ್ಕೊಂಡು ಹೋಗಿ ಅಂತ ಹೇಳಬಾರ್ದು. ಯಾಕೆ? ಬಸ್ ಎಷ್ಟೈತಿದ್ರು 100 ಜನ ಒಂದು ರೀತಿ ಹೇಳಿಬಿಟ್ರು. ಎಲ್ಲ ಪಾಪ ಅವರವರು ಹೇಳಿದ್ದಾರೆ ಹೋಗಿ ಬಿಡಿ ಅಂತ ಹೇಳಿದರೆ, ಬಸ್ ಮಿಸ್ ಮಾಡ್ಕೊಬಿಡೋದು ಯಾರು? ಇವನು. ಎಲ್ಲ ಕಾರಕ್ಕೂ ಬಸ್ ಇರೋದಿಲ್ಲ. ಅಲ್ಲಿ ಏನು ಬೇಕು ನಮಗೀಗ? ಇಬ್ಬರು ಒಂದೊಂದು ಟೈಮಿಗೆ ಹೇಳಿದ ತಕ್ಷಣ ಫಸ್ಟ್ ಏನು ಮಾಡ್ತೀವಿ ನಾವೀಗ? ಆದಷ್ಟು ಅದು ಕನ್ಫರ್ಮ್ ಮಾಡಿ ಟ್ರೈನ್ ಮಾಡ್ತೀವಲ್ಲ. ಅಲ್ಲಿ ಅವರವ್ರು ಸುಮ್ಮನೆ ಕೊಡೋದಿಲ್ಲ. ತತ್ವಕ್ಕೆ ಬಂದಾಗ ಮಾತ್ರ ಅವರೆಲ್ಲವೂ ಕರೆಕ್ಟೇ, ಎಲ್ಲರೂ ಸರಿಯೇ. ಹೇಗೆ ಸರಿ ಆಗುತ್ತೆ? ಎಲ್ಲ ಸರಿ ಆಗುತ್ತೆ. ಎಲ್ಲವೂ ಸರಿ ಎಂಬ ಉತ್ತರ ಹೇಗೆ ಅಂದರೆ, ಎಲ್ಲವೂ ತಪ್ಪು ಅಂದರೂ ಒಂದೇ, ಎಲ್ಲವೂ ಸರಿ ಅಂದರೂ ಒಂದೇ. ಒಂದು ಸರಿ ತಪ್ಪು ಒಂದು ತಿಳುವಳಿಕೆ ನಿತ್ಯದಿಂದ 100 ಸತ್ತು ಉಪಯೋಗಿಸ್ತೇವೆ ನಾವು, ತಪ್ಪು ಸರಿ ಎಂಬುದನ್ನು. ಶಾಸ್ತ್ರ ವಿಚಾರ ಬಂದ ಎಲ್ಲರೂ ಸರಿಯೇ, ಹೇಗೆ ಸರಿ ಆಗುತ್ತೆ? ಸಾಧ್ಯ ಇಲ್ಲ. ಅದಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ, ತಿಳುವಳಿಕೆ ಬೇಸಿಸ್ ಬಿಟ್ಟು ಹೇಳಿದ್ರೆ ಆ ಮೀನಿಂಗ್ ಇದೆ. ಬೇಸಿಸ್ಲೇ ಮಾತಾಡ್ಬಿಟ್ಟು ಸರಿಯಾಗತ್ತೆ. ಇತಿ ಶ್ರುತೇರ ಅವಿದ್ಯಮಾನ ಉಪಾಸನಾತ್ ದೋಷಾವಗತೆ. ನಮ್ಮಲ್ಲಿ ಆ ಯೋಚನೆ ಮಾಡಿದ್ರೆ ಎಲ್ಲರೂ ಕೂಡ ಮತದ ಜೊತೆಗೆ ಸರಿಯಾಗಿ ನಡೆಯುತ್ತೆ. ಯಾವ ಮತ ಹಿಡಿಬೇಕು ಅಂಬದು ನಾವು ಕನ್ಸರ್ನ್ ನಮಗಿರೋದೀಗ. ಯಾವ ಮತ ಹಿಡಿಬೇಕು ಅಂಥೇಳಿ ಅವಾಗ ಏನು ಮಾಡಬೇಕೀಗ? ವಿಮರ್ಶೆ ಮಾಡಲೇಬೇಕು, ತಿಳ್ಕೊಳ್ಳೇಬೇಕು. ಯಾಕಂದ್ರೆ ನಾಳೆ ಪರೀಕ್ಷೆ ಇದೆ ತೀರ್ಮಾನ ಮಾಡಿ ಇವನು ಸ್ಟೂಡೆಂಟಿನ ಕೆಲಸ, ಅದು ಯಾರದೇ ಕೆಲಸ ಅಲ್ಲ. ಅದು ಯಾಕೆ ಗಾಡಾಡ್ತೀರಿ ಬಿಡಿ, ನಾಡಿದ್ದು ಹೋಗ್ಬಿಡು, ಸುಮ್ಮನೆ ಗಲಾಟೆ ಮಾಡಬೇಡ ಅಂತ ಹೇಳಿ ಆ ಸರ್ವಿಸ್ ಹೊಡ್ಕೊಳಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಅವನ ಜವಾಬ್ದಾರಿ ಅವನೇ ಗಟ್ಟಿ ಮಾಡ್ಕೋಬೇಕಾದ್ರೆ ನಿಧಿ ಇಲ್ಲ ಅಂತ ಹೇಳ್ಬಿಟ್ಟು. ಇಲ್ಲದ ಹೋದ್ರೆ ಏನು ಮಾಡಬೇಕಾಗ? ಇವತ್ತು ನಾಳೆ ಪರೀಕ್ಷೆ ಇದ್ದು ನಾಡಿದ್ದು ಹೋದರೆ ಯೂಸ್ಲೆಸ್. ನಾಡಿದ್ದಿದ್ರೆ ಇವತ್ತು ನಾಳೆಲ್ಲ ಹೋಗ್ಬೋದು. ಇದರ ವಾದಿರಾಶ್ರಮ ಹೇಳ್ತಾರೆ, ದ್ವೈತದಿಂದ ನಿಮಗೆ ರಿಸ್ಕೇ ಇಲ್ಲ. ಗೊತ್ತಾ? ದ್ವೈತ ಹೇಳಿದ್ರೆ ಯಾವ ಸಮಸ್ಯೆ, ಅದು ಎಲ್ಲೂ ಕೂಡ ದ್ವೈತದಿಂದ ಅಂಧ ತಮಸ್ಸಾಗುತ್ತೆ ಅಂತ ಹೇಳೇ ಇಲ್ಲ, ಒಪ್ಪಿಲ್ಲ. ಅದು ಇದರಿಂದ ಹೇಳಿದಾರ. ಆದ್ದರಿಂದ ಹುಷಾರಾಗಿರಿ. ಅವಿದ್ಯಮಾನಂ ಯಂತೋ ಯಾಂತಿ ಸರ್ವೇ ಅಧರಂ ತಮಃ. ಇದು ಹೇಳ್ತಾರೆ ಫಸ್ಟು. ಅವಿದ್ಯಮಾನವನ್ನು ಯಾರು ನಾವಿದ್ಯಮಾನಂ ಬ್ರುವತೆ ವೇದಾ ಧ್ಯಾತುಂ ನ ವೈದಿಕಾ. ಎಂದೂ ಕೂಡ ಇಲ್ಲದ್ದನ್ನು ವೇದ ಹೇಳೋದಿಲ್ಲ, ವೈದಿಕರು ಹೇಳೋದಿಲ್ಲ. ಆದ್ದರಿಂದ ಅವಿದ್ಯಮಾನಂ ಧ್ಯಾಯಂತೋ ಯಾಂತಿ ಸರ್ವೇ ಅಧರಂ ತಮಃ. ಅವಿದ್ಯಮಾನ ಅಂದ್ರೆ ಒಂದೇ, ಸುಳ್ಳು ಅಂದ್ರೆ ಒಂದೇ. ಸುಳ್ಳನ್ನು ಧ್ಯಾನ ಮಾಡುವರೆಂದು ಕೂಡ
ಹಾಳಾಗ್ತಾರೆ ಹೊರತು ಒಳ್ಳೇದಾಗಲು ಅವ್ನು ಹೋದ ಈಗ ಇವ್ನ ಮಾತು ಕೇಳಿದ್ರು ಮರುದಿ ಸ್ವತಃ ಪರೀಕ್ಷೆ ಮುಗಿದೋಗ್ಬಿಟ್ಟಿತ್ತು. ಏನಾಯ್ತು ಅವನಿಗೆ? ಹೋಯ್ತು. ಅದರಿಂದ ಎಷ್ಟು ಒಂದು ಪರೀಕ್ಷೆ ಹೋಗಲಿಲ್ಲ, 1 ಇಯರ್ ಹೋಯಿತು. 1 ಇಯರ್ ಹೋಗಲಿಲ್ಲ, 1 ಇಯರ್ ಕೆಲಸ ಹೋಯಿತು. ಕೆಲಸ ಹೋಗಲಿಲ್ಲ, ಇನ್ಕ್ರಿಮೆಂಟ್ ಹೋಯಿತು, ಪ್ರಮೋಷನ್ ಹೋಯಿತು, ಫ್ಯಾಮಿಲಿ ಪೇಷಂಟು ಅಫೆಕ್ಟ್ ಆಗುತ್ತೆ. ಒಂದು ದಿವಸದ ತಪ್ಪು ಎಲ್ಲಿ ಬಂತು ಅವನಿಗೀಗ? ಸೊ ಇನ್ನೂ ಅಲ್ಲಿ ಸಾಯ್ತಾನೆ, ಪುಣ್ಯ ಎಲ್ಲ ಇನ್ನೂ ಹಾಗೆ ಹೋಗ್ತಾನೆ ಇರ್ತದೆ. ಹಾಗೇನೆ ಇದು ಅರ್ಥ ಮಾಡಿಕೊಂಡ್ರೆ ಅಂಧನ್ ತಮಸ್ಸಾಗುತ್ತೆ ಸಣ್ಣ ತಪ್ಪಿಗೆ ಅಂತ ತಿಳಿಯಾಗಿಲ್ಲ. ಒಂದು ದಿವಸದ ವೇರಿಯೇಷನ್ ಎಷ್ಟು ತಪ್ಪಾಯ್ತು ಯೋಚನೆ ಮಾಡಿ. ಒಂದು ದಿವಸದ ವೇರಿಯೇಷನ್ನಿಂದ ಅವನ ಕೆರಿಯರೇ ಚೇಂಜ್ ಆಗೋಯ್ತು ತಪ್ಪು ತಿಳ್ಕೊಂಡಿದ್ದಕ್ಕೆ. ಆದ್ದರಿಂದ ಎಲ್ಲ ಸರಿ ಅನ್ನೋ ವಾದಕ್ಕೆ ಅರ್ಥನೇ ಇಲ್ಲ. ಅನ್ಯಥಾ ಭವೇತ್ ಇತಿ ವೇದಾರ್ಥವಿ. ಈ ರೀತಿ ಯೋಚನೆ ಬಂದರೂ ಕೂಡ ಏನು ಮಾಡ್ತಾನೆ ಮನುಷ್ಯ? ಸರಿಯಾದ ಹುಡುಕಬೇಕು ಅಂತ ಸೀರಿಯಸ್ ಆಗ್ತಾನೆ. ಒಂದೇ ಬಸ್ ಇದ್ದ ಕಾಲಕ್ಕೆ ಭಾರಿ ಗಲಾಟೆ ಬರೋದು. 10 ಬಸ್ ಇನ್ನೊಂದಕ್ಕೆ ಹೋಗ್ತೀನಿ ಅಂತ ಹೇಳ್ಬೋದು. ಹಬ್ಬ ಅಂದರೆ ದುಡ್ಡು ಜಾಸ್ತಿ ಕೊಡಬೇಕಾಗ್ಬೋದು ಅಷ್ಟೇ, ಅಂಥ ವ್ಯತ್ಯಾಸ ಏನಿಲ್ಲ. ಅದು ಹಾಗಲ್ಲ, ಇರೋದೇ ಒಂದು ಅಂತ ಹೇಳಿದ್ರೆ ಏನು ಮಾಡಬೇಕು ಅವನೀಗ? ಆರಿಸ್ಕೊಳ್ಳೇಬೇಕಾದ್ರೆ ಎಲ್ಲ ಮತ ಸರಿಯಾಗೋ ಚಾನ್ಸಸ್ ಇಲ್ಲ. ಯಾಕೆ? ವಿರುದ್ಧ ಇದೆ. ಯಾವ ನೀವು ವಿಪಕ್ಷ ತೊಗೊಂಡ್ರು ಕೂಡ್ಸೋಕ್ಕೆ ಬರೋದಿಲ್ಲ, ವಿಪಕ್ಷ ತೊಗೊಂಡು ಕೂಡಿಸಿದ್ರೆ ಬರ್ತಿತ್ತು, ಇಲ್ಲೇ ಕೂಡ್ಸೋಕ್ಕೆ ಬರೋದಿಲ್ಲ. ಆದ್ದರಿಂದ ಎಲ್ಲವೂ ಸರಿಯಲ್ಲ ಅಂದಮೇಲೆ ಸರಿಯಾದ ಒಂದೇ ಆಗಿರಬೇಕು, ಅದನ್ನು ಹುಡುಕ್ಬೇಕು ನಾವೀಗ. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಜಸ್ಟ್ ಶುರು ಮಾಡಿ, ತೀರ್ಮಾನ ಮಾಡಿ, ಗಟ್ಟಿ ಮಾಡಿಕೊಳ್ಳಿ. ಅದು ಬೇಸಿಸ್ ಎಲ್ಲ ಹೇಳ್ತಾ ಬರುತ್ತೆ. ಫಿಲಾಸಫಿನ ತಮಾಷೆ ಅಂತ ತಿಳ್ಕೊಂಡ್ರೆ ಮೂರ್ಖತನ ಆಗುತ್ತೆ. ಅದು ಸೀರಿಯಸ್, ಭಾರಿ ಸೀರಿಯಸ್ ಆಗಿ ನೋಡಬೇಕು. ಬೇರೆ ಏನೇ ಕಳ್ಕೊಂಡ್ರೆ ನಾವು ಲಿಮಿಟ್ ಇದೆ, ಇದು ಕಳ್ಕೊಂಡ್ರೆ ಟೋಟಲಿ ಹಾಳಾಗಿಬಿಡ್ತಾರೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಅಥ ಸೋ ಅಭಯಂ ಗತೋ ಭವತಿ ಇತಿ ಭಕ್ತಿ ಪ್ರಸಾದಾತ್. ಅದು ಇದು ಬಿಟ್ಟೋಯ್ತಲ್ಲ, ಅಣುಭಾಷೆ ಆಗಲಿಲ್ಲ. ಆಯಿತು, ಇದು ಮುಗಿದು ಫಸ್ಟ್ ಇದಾಯಿತು, ಇಲ್ಲಿ ನಿಲ್ಲಿಸ್ಬೇಡ ನಾಳೆ. ಈಗ ಅಣುಭಾಷೆ. ಅಣುಭಾಷೆ ಯಾವುದೀಗ?